ಅಧಿವೇಶನ ವಿರೋಧಿಸಿ ಬೆಳಗಾವಿಯಲ್ಲಿ ಪ್ರತಿಭಟನೆಗೆ ಎಂಇಎಸ್ ಯತ್ನಿಸಿದೆ. ಮಹಾರಾಷ್ಟ್ರ ನವ ನಿರ್ಮಾಣ ಸೇನೆ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಹಾ ಮೇಳಾವ್ ನಡೆಸಲು ಸಜ್ಜಾಗಿದ್ದ ಎಂಇಎಸ್ನ ಮಾಳೋಜಿ ಅಷ್ಟೇಕರ್, ಶುಭಂ ಶೆಳಕೆ ಸೇರಿ ಹಲವರು ವಶಕ್ಕೆ ಪಡೆಯಲಾಗಿದೆ. ಬೆಳಗಾವಿ ಬಾಲ್ಕಿ ಮಹಾರಾಷ್ಟ್ರಕ್ಕೆ ಸೇರಬೇಕೆಂದು ನಾಡದ್ರೋಹಿಗಳು ಘೋಷಣೆ ಕೂಗಿ ಉದ್ದಟತನ ತೋರಿಸಿದ ಎಂಇಎಸ್ ನಾಡದ್ರೋಹಿಗಳಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಎಂಇಎಸ್ ಪ್ರತಿಭಟನಾ ಸ್ಥಳಕ್ಕೆ ನುಗ್ಗಲು ಕರವೇ ಯತ್ನಿಸಿದ್ದು, ಬೆಳಗಾವಿಯ ಕರವೇ ಮುಖಂಡ ಸುರೇಶ್ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರ ಬಸ್ ತಡೆದು ಅಥಣಿ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡಿದ್ರು. ಕರ್ನಾಟಕದ ಬಸ್ ತಡೆಯೋದನ್ನ ಖಂಡಿಸಿ ಮಹಾರಾಷ್ಟ್ರ ಬಸ್ ತಡೆದು ಆಕ್ರೋಶ ಹೊರಹಾಕಿದ್ದಾರೆ. ಎರಡನೇ ರಾಜಧಾನಿ ಬೆಳಗಾವಿ ಆಗಿರುವಂತಹ ಬೆಳಗಾವಿಯಲ್ಲಿ ಏನು ಮಹಾಮೇಳವನ್ನ ಇವತ್ತು ಎಂಇಎಸ್ ಅವರು ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಧಿಕ್ಕಾರವನ್ನು ಕೂಗುತ್ತದೆ. ಯಾವುದೇ ಕಾರಣಕ್ಕೂ ಈ ಮಹಾಮೇಳವನ್ನ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಬೆಳೆಯಂಗಿಲ್ಲ. ಈ ರೀತಿ ನಮ್ಮ ಸರ್ಕಾರ ಇಲ್ಲಿ ಅಧಿವೇಶನ ನಡೆಸಬೇಕಾದ್ರೆ ಎಂಇಎಸ್ ನಾಯಕರು ಈ ರೀತಿ ಮಹಾಮೇಳವನ್ನ ಮಾಡುವುದರ ಮುಖೇನ ನಮ್ಮ ಮರಾಠಿ ಕನ್ನಡಿಗರಿಗೆ ಅವಮಾನ ಮಾಡುತ್ತಿರುವುದನ್ನು ನಾವು ಖಂಡಿಸ್ತೀವಿ. ಕೂಡಲೇ ಅವರನ್ನ ಎಲ್ಲರೂ ಬಂಧಿಸಿ. ಬೀದಿ ನಾಯಿಗಳಿಗೆ ಚಿಕನ್ ನೀಡೋದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿತ್ತು. ಇದೀಗ ಆಕ್ಷೇಪದ ಮಧ್ಯೆಯೂ ಬೀದಿ ನಾಯಿಗಳಿಗೆ ಶೆಲ್ಟರ್ ನಿರ್ಮಿಸಿ ದಿನಕ್ಕೆರಡು ಬಾರಿ ಚಿಕನ್ ರೈಸ್ ನೀಡಲು ಜಿಬಿಎ ತೀರ್ಮಾನಿಸಿದೆ. ಒಂದು ಶ್ವಾನಕ್ಕೆ ತಿಂಗಳಿಗೆ ₹3,035 ಖರ್ಚು ಮಾಡಲು ಜಿಬಿಎ ಮುಂದಾಗಿದೆ. ಬೀದಿ ನಾಯಿಗಳ ಸ್ಥಳಾಂತರ ನಿರ್ವಹಣಾ ವೆಚ್ಚ ನಿಗದಿಪಡಿಸಲು ಸಮಿತಿ ರಚನೆ ಮಾಡಲಾಗಿದೆ. ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಬೀದಿ ನಾಯಿಗಳ ಸಾಕುವಿಕೆಯಿಂದ ಜಿಬಿಎ ಖಜಾನೆಗೆ ಮತ್ತೊಂದು ಹೊರೆಯಾಗಿದ್ದು, ಬೀದಿ ನಾಯಿಗಳಿಗೆ ಚಿಕನ್ ನೀಡಲು ತಿಂಗಳಿಗೆ 66.95 ಲಕ್ಷ ವೆಚ್ಚ ಆಗಲಿದ್ದು, ವಾರ್ಷಿಕ ₹8.03 ಕೋಟಿ ಬೇಕಾಗುತ್ತೆ. ಬೀದಿ ನಾಯಿಗಳಿಗೆ ಡಾಗ್ ಶೆಲ್ಟರ್ ನಿರ್ಮಾಣಕ್ಕೆ ಸುಪ್ರೀಂ ಆದೇಶಿಸಿತ್ತು. ಆದೇಶ ಹಿನ್ನೆಲೆ ಡಾಗ್ ಶೆಲ್ಟರ್ ನಿರ್ಮಾಣಕ್ಕೆ ಜಿಬಿಎ ನಿರ್ಧರಿಸಿದೆ. ಬೀದಿ ನಾಯಿಗಳ ಕುರಿತು ವಿವಿಧ ಸಂಸ್ಥೆಗಳಿಗೆ ಮಾಹಿತಿ ಸಲ್ಲಿಸಲು ತಿಳಿಸಲಾಗಿದ್ದು, ಸಂಘ ಸಂಸ್ಥೆಗಳ ಪ್ರಕಾರ ಸದ್ಯ 2206 ಬೀದಿ ನಾಯಿಗಳು ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.